ದಶಕಗಳಿಂದ ಬಡಿದುಕೊಂಡರೂ ಕೇಳಿಸಿಕೊಳ್ಳದೆ ಕಿವಿಯನ್ನು ಮುಚ್ಚಿಕೊಂಡು ಕುಳಿತಿದ್ದಂತಹ ನಿರ್ಲಜ್ಜ ಸರ್ಕಾರಗಳು ಈಗ ಪಾಠ ಹೇಳುತ್ತಿವೆ ಬೇರೆಯವರಿಗೆ. ದಿಸ್ ಇನ್ಕ್ಲೂಡ್ಸ್ ಎಲ್ಲರನ್ನೂ ಸೇರಿದಂತೆ, ಎಲ್ಲರೂ ಒಳಗೊಂಡಂತೆ. ಹೋರಾಟ ಮಾಡಿದ್ದು ತಪ್ಪು ಎಂಬಂತೆ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ ಆರೋಪದ ಮೇಲೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಹಾಗೂ 53 ಹೋರಾಟಗಾರನ ಪೊಲೀಸರು ತಡರಾತ್ರಿ ಬಂಧಿಸಿಕೊಂಡಿದ್ದಾರೆ. ಬೆಳಗಿನ ಜಾವವೇ ಜಡ್ಜ್ ಮುಂದೆ ಹಾಜರುಪಡಿಸಿ 14 ದಿನದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾಗಾಗಿ ಎಲ್ಲರೂ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಬಂಧನಕ್ಕೆ ಮುನ್ನ ಒಂದು ಭಾರಿ ಡ್ರಾಮಾ ನಡೆದಿದೆ. ರೊಚ್ಚಿಗೆದ ಕರವೇ ಕಾರ್ಯಕರ್ತರು ಮತ್ತೆ BMTC ಬಸ್ಸು ಅಂದರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಬಸ್ಸಿನ ಗಾಜನ್ನು ಪುಡಿಪುಡಿ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲರೂ. ಕನ್ನಡ ಪರ ಹೋರಾಟಗಾರರ ಬಂಧನಕ್ಕೆ ಆಕ್ರೋಶ ಆಗ್ತಿದೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆದಿದೆ. ನಾಳೆನೂ ನಡೆಯುತ್ತೆ. ನಾಳೆ ಬೆಂಗಳೂರಿನಲ್ಲಿ ಇನ್ನೊಂದಷ್ಟು ಸಭೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಒಟ್ಟೊಂದು 10 FIR ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಬಸ್ ಮೇಲೆ ಕಲ್ಲು, ಬೋರ್ಡು ಧ್ವಂಸ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಸಾರ್ವಜನಿಕರಿಗೆ ಅಡಚಣೆ, ಈ ರೀತಿ ಆರೋಪಗಳನ್ನು ಹೊರಿಸಿಕೊಂಡಿದ್ದಾರೆ. ಅವರಿಗೆ ಆರೋಗ್ಯ ಸರಿ ಇಲ್ಲ, ಔಷಧಿ ಊಟ ಕೊಡೋಕ್ಕೆ ಬಿಡ್ತಿಲ್ಲ ಅಂತ ಜೈಲಿನ ಸಿಬ್ಬಂದಿ ಜೊತೆ ನಾರಾಯಣಗೌಡ ಅವರ ಪತ್ನಿ ಮತ್ತು ಕರವೇ ಕಾರ್ಯಕರ್ತರೀಗ ವಾಗ್ವಾದ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಕನ್ನಡದ ಕಳಕಳಿ ಅಂತ ಹೇಳಿದ್ರಲ್ಲ, ನಿಮ್ಮ ಕನ್ನಡದ ಅಭಿಮಾನಕ್ಕೆ ಸೋತು ನಾವೆಲ್ಲ ನಿಮಗೆ ಸಹಾಯ ಮಾಡುದು, ನಿಮ್ಮ ಚುನಾವಣೆಗೆ ಶಕ್ತಿ ತುಂಬುದು. ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಹೇಳ್ತೀರಿ ಮಾಧ್ಯಮದ ಜೊತೆಯಲ್ಲಿ ನಾರಾಯಣಗೌಡರು ಗಲಾಟೆ ಮಾಡ್ತಾವ್ರೆ, ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ. ಕನ್ನಡದ ವಿಚಾರದಲ್ಲಿ ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಹಾಕ್ಬಿಡ್ತೀರಾ. ಆ ತಾಕತ್ತು ಕರವೇಗಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಇವ್ರು ಉಗ್ರಗಾಮಿಗಳನ್ನ, ಮನೆ ಬೆಂಕಿ ಹೆಚ್ಚುವರನ್ನ, ಲೂಟಿಕೋರನ್ನ ಬಿಡುಗಡೆ ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದ್ದೀರಾ. ಕನ್ನಡ ಹೋರಾಟಗಾರನ ಕಂಬಿ ಹಿಂದ್ಗಡೆ ಹಾಕಲಿಕ್ಕೆ ಪಿತೂರಿ ನಡೀತಾ ಇದ್ದೀರಾ. ಇದನ್ನ ತೀವ್ರವಾಗಿ ಕಾಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾಳೆ ಸಭೆಯನ್ನ ಕರೆದು ಎಲ್ಲರನ್ನು ಒಟ್ಟಿಗೆ ಚರ್ಚೆ ಮಾಡೋದು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಹೋರಾಡದೆ ಬೇರೆ ಆಯ್ಕೆ ಏನಿತ್ತು ಸರ್? ಹಿಂಸೆಯನ್ನ ಯಾರು ಬೆಂಬಲಿಸುತ್ತಿದ್ದೇವೆ ಅನ್ನೋದಲ್ಲ ಪ್ರಶ್ನೆ ಇದು. ಆದರೆ ಭಾಳ ಜನ ಇನ್ಕ್ಲೂಡಿಂಗ್ ಸರ್ಕಾರದಲ್ಲಿ ಹಿಂಸೆಯನ್ನು ಹಿಡಿದುಕೊಂಡು ಮುಖ್ಯ ವಿಷಯವನ್ನು ಪಕ್ಕಕ್ಕೆ ತಳ್ಕೋತಾ ಇದ್ದೀರಿ. ಇಲ್ಲಿವರೆಗೂ ಕತ್ತೆ ಕಾಯ್ತಾ ಇದ್ದಿದ್ದು ಯಾವ ಅಧಿಕಾರಿ ಅನ್ನೋದನ್ನು ನಮ್ಮ ಮುಂದೆ ಯಾರೂ ಹೇಳ್ತಿಲ್ಲ. ಈ ನಿಯಮ ಈಗ 60-40 60-40 ಅಂತ ಇದ್ದೀರಿ. ಅದು ಹಿಂದೇನೋ 50-50 ಇತ್ತು ಅಂತ ಹೇಳಿದ್ದೀರಿ. 50-50 ಇದ್ದಿದ್ದನ್ನು ಜಾರಿಗೆ ತರದ ನಾಲಾಯಕಗಳು ಯಾರು ಸಂಬಳವನ್ನು ತಿಂದಿದ್ದಾರೆ ಅವ್ರು ಯಾರು ಹೇಳಿ ಹಾಗಾರೆ. ಅವರು ಮಾಡದಿದ್ದಕ್ಕೆ ತಾನೇ ಈ ಪ್ರತಿಕ್ರಿಯೆ ಬಂದಿರೋದು. ಅವ್ರ ಜವಾಬ್ದಾರಿ ಅವ್ರು ಮಾಡಿದ್ದಿದ್ರೆ ಈ ಪ್ರತಿಕ್ರಿಯೆ ಯಾಕೆ ಬರ್ತಿತ್ತು? ಆಲ್ ರೈಟ್, ಒಂದು ಹಂತವನ್ನು ಮೀರಿ ಹೋಗಿದೆ ಅಂತ ಇಟ್ಕೊಳ್ಳೋಣ. ಅಂದರೆ ಅರ್ಥ ಸರ್ಕಾರಗಳಿಗೆ ಹಿಂಸಾಚಾರದ ರೂಪದಲ್ಲಿ ಪ್ರತಿಭಟನೆಗಳು ನಡೆದಾಗ ಮಾತ್ರ ಅರಿವಾಗುವುದು ಎಂಬುದು ಮಗದೊಮ್ಮೆ ತೋರಿಸ್ಕೊಡ್ತಾ ಇದ್ದೀರೇನು? ಯು ಆರ್ ಆಸ್ಕಿಂಗ್ ಫಾರ್ ಇಟ್. ನೀವು ಕೇಳ್ಕೊತಾ ಇದ್ದೀರಿ. ಅದನ್ನು ಮರ್ಯಾದೆಯಿಂದ ಕೇಳಿದ್ರೆ ಮಾಡಲ್ಲ, ಹಿಂಸಾಚಾರಕ್ಕೆ ತಿರುಗಿದರೆ ಅದರಿಂದ ಅವಮಾನವಾಗುತ್ತಿದೆ ಕಾನೂನು ಸುವ್ಯವಸ್ಥೆಯಿಂದ ಕ್ರಮ ತಗೋತೀವಿ ಅಂತೇನೇನು ಸರ್ಕಾರಗಳು. ಎಲ್ಲ ಸ್ಥಾಪಿತ ಸರ್ಕಾರಗಳಿಗೂ ಈ ಪ್ರಶ್ನೆ, ಒಬ್ರಿಗಲ್ಲ, ಎಲ್ರಿಗೂ ಅದೇ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಸಾರ್ವಜನಿಕರಿಗೆ ಅಡಚಣೆ ಡ್ಯಾಶ್ ಕೇಸ್ ಹಾಕಿದ್ದೀರಿ. ನೀವು ಯಾರ್ಯಾರು ಎಷ್ಟೆಷ್ಟು ಸರಿ ಕಳೆದ 4 ವರ್ಷದಲ್ಲೋ 5 ವರ್ಷದಲ್ಲೋ ಪ್ರೊಟೆಸ್ಟ್ ಮಾಡಿದಾಗ ಇದೇ ಕೆಲಸ ಮಾಡಿದ್ದೀರಿ? ನೀವು ಮಾಡಿಲ್ವಾ? ನೀವು ಮಾಡಿಲ್ಲ. ಯಾರ್ಯಾರನ್ನು ಬಂಧಿಸಿದ್ರಿ? ಯಾರ್ಯಾರ ಮೇಲೆ FIR ಹಾಕಿದ್ರಿ? ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಹಂಗಾರೆ ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ರಸ್ತೆಯಲ್ಲಿ ಮೆರವಣಿಗೆಗಳನ್ನು ಮಾಡಿಕೊಂಡು ಬಂದ್ರಲ್ಲ, ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಹಂಗಾರೆ ಅವರು ಲೀಡರ್ಗಳೇ ತಾನೇ. ಇಲ್ಲಿ ನಾರಾಯಣಗೌಡ ವಶಕ್ಕೆ ಪಡ್ಕೊಂಡಿದ್ದೀರಿ. ಕಲ್ಲು ತೂರಾಟ ಡ್ಯಾಶು ಸಾರ್ವಜನಿಕರಿಗೆ ಅಡಚಣೆ. ಒಂದು ಕಡೆ ಲೀಡರ್ಗಳಿಗೆ ಮುಫತ್ತು ಬಾಕಿ, ಹೇಳೋನು ಕೇಳೋನಿಲ್ಲ ನಿಮ್ಮನ್ನು. ಇಲ್ಲಿ ಅದೇ ಕೇಸ್ ಹಾಕ್ತೀರಿ. ಇನ್ನೊಂದು ಕಡೆ ಎಷ್ಟು ಮಜಾ ಕೊಡ್ತಾ ಇದ್ದೀರಿ ನೀವು ಅಂತಂದರೆ, ನಾರಾಯಣಗೌಡ ಬೋರ್ಡ್ ಒಡೆದಾಕಿದ್ದಕ್ಕೆ ನಿಮ್ಮ ಹತ್ರ ಎಲ್ಲಿದೆ ವಿಡಿಯೋ? ಕಾರ್ಯಕರ್ತರು ಮಾಡಿದ್ರು. ಎಲ್ಲಿದೆ ನಿಮ್ಮ ನಾರಾಯಣಗೌಡ್ರದ್ದು? ಹೇಳಪ್ಪ ಈಗ ನನಗೆ ಎಲ್ಲಿದೆ ನಿಮ್ಮ ಹತ್ರ? ಪೊಲೀಸ್ನವ್ರು ತೋರಿಸ್ರಪ್ಪ, ಅದನ್ನ ತೋರಿಸಿ ನೋಡೋಣ. ದೆನ್ ಹೌ ಡು ಯು ಫೈಲ್ ಎನ್ FIR?
ಅಂದ್ರೆ ಈ ಹೋರಾಟದ ನೇತೃತ್ವ ವಹಿಸಿದ್ರು ಅಂತನಾ ಸರ್? ಹಾಗಿದ್ರೆ ಹೋರಾಟದ ನೇತೃತ್ವ ವಹಿಸಿದ ಡಿ.ಕೆ ಅರೆಸ್ಟ್ ಆಗಬೇಕಾಗಿತ್ತು, ಅವಾಗ ಸಿದ್ದರಾಮಯ್ಯನವರು ಅರೆಸ್ಟ್ ಆಗಬೇಕಾಗಿತ್ತು, ಅಥವಾ ಯಡಿಯೂರಪ್ಪನವರು ಅರೆಸ್ಟ್ ಆಗಬೇಕಾಗಿತ್ತು, ಅಥವಾ ಇನ್ಯಾರ್ಯಾರೋ ಲೀಡರ್ಗಳು ಅರೆಸ್ಟ್ ಆಗಬೇಕಾಗಿತ್ತು. ಅವಾಗ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ. ಹಂಗಾರೆ ಇಲ್ಲಿ ಲೀಡರ್ನ ಮಾಡ್ತಾರೆ, ಇಲ್ಲಿ ಯಾಕೆ ಮಾತ್ರ ಮಾಡ್ತೀರಿ? ಹಿಂಸೆನ ಬೆಂಬಲಿಸಬೇಕು ಅನ್ನೋ ವಾದ ಅಲ್ಲ ಇದು. ಆದರೆ ನಿನ್ನೆಯ ಘಟನಾವಳಿ ಆದ ಮೇಲೆ ನಾವು ಚುರುಕಾಗ್ತೀವಿ ಅನ್ನೋದೇ ಆದರೆ ಸರ್ಕಾರ, ನೀವು ಅದನ್ನು ಬಯಸ್ತಾ ಇದ್ದೀರಿ ಅಂತ ಅರ್ಥ. ಹಾಗಾದರೆ ಇದು ಯಾವ ಇವತ್ತಿನ ಸರ್ಕಾರಕ್ಕೂ ಹೌದು, ನಾಳಿನ ಸರ್ಕಾರಕ್ಕೂ ಹೌದು. ಹಾಗಾದರೆ ನೀವು ಹಾಗಾದ್ರೆ ಬಯಸ್ತಾ ಇದ್ದೀರಿ ಅದನ್ನು. ಅದಾದರೆ ಮಾತ್ರ ಬರ್ತೀವಿ ನಾವು, ಎಚ್ಚೆತ್ಕೊಳ್ಳೋಣ, ನೋಡೋಣ ಅಂತ ಬರ್ತಾ ಇದ್ದೀರಿ. ಹಾಗಾದರೆ ಇಲ್ದಿದ್ರೆ ಏನು ಹೇಳಬೇಕು? ಅಂದ್ರೆ ಯಾರು ಮಾಡಿದಾರೆ ಅವ್ರನ್ನ ಪನಿಷ್ ಮಾಡಬೇಕಲ್ಲ. ಪ್ರತಿಭಟನೆಯನ್ನ ಪ್ರಶ್ನೆ ಮಾಡುವ ಮೂಲಕ ಇರುವ ಆಸಕ್ತಿ ನಿಮ್ಮಗಳಿಗೆ, ನೀವೊಬ್ಬರೇ ಅಲ್ಲ, ರಾಜಕಾರಣಿಗಳಿಗೆ ಮಾತೆತ್ತಿದ್ರೆ ಹಿಂಸೆ ತಗೊಂಡಿತ್ತು, ಕಾನೂನು ಕೈಗೆ ತಗೊಂಡಿದ್ದು ತಪ್ಪು. ನೀವೆಲ್ಲ ಕತ್ತೆ ಕಾಯ್ಕೊಂಡಿದ್ರ? ಹಂಗಾರೆ ಕಾನೂನು ಕೈಗೆ ತೊಗೊಂಡಿರಲಿಲ್ವಾ ನೀವುಗಳೆಲ್ಲರೂ? ಎಷ್ಟು ಸರಿ ತೋರಿಸ್ಲಿ ನಿಮ್ಗಳದ್ದನ್ನೆಲ್ಲ? ಹಂಗಾರೆ ನೀವೆಲ್ಲ ಏನು ಮಾಡಿದ್ದೀರಿ? ಕಾನೂನು ಕೈಗೆ ತಗೊಳ್ಳಬಾರ್ದು. ಇದ್ರ ಜೊತೆಗೆ ಸರಿ ಡೆಡ್ ಲೈನ್ ಕೊಟ್ಟಿದ್ರಲ್ಲ ಸರ್, ಇದಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬೇಕಿತ್ತು. ನಾನು ಈಗ ಹೇಳ್ತೀನಿ, ರಾಜ್ಯ ಸರ್ಕಾರ ಇವತ್ತು ನಿನ್ನೆ ಆಗಿರುವ ಘಟನೆಗೆ ಸಂಬಂಧಪಟ್ಟಂತೆ 60-40 ಅನುಪಾತವೋ 50-50 ಅನುಪಾತವೋ ಯಾವುದೋ ಒಂದು ಅನುಪಾತದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ನಾವಿದನ್ನು ಯಥಾವತ್ ಸ್ವೀಕಾರ ಮಾಡೋಣ, ಸ್ವೀಕಾರ ಮಾಡೋಣ, ಮಾಡಬೇಕು. ನನ್ನ ಪ್ರಕಾರ ಕನ್ನಡ ಕಾರ್ಯಕರ್ತರು ಇದನ್ನು ಸ್ವೀಕಾರ ಮಾಡಿ. ಫೆಬ್ರವರಿ 28 ಒಳಗೆ ಅದು ಜಾರಿಗೆ ಬರದಿದ್ದರೆ ಹೊಣೆ ಯಾರು ಅಂತ ಕೇಳಿ. 2 ತಿಂಗಳ ತಾಳ್ಮೆ, ದಶಕಗಳಿಂದ ಬಂದಿರುವ ಈ ಸಮಸ್ಯೆಗೆ 2 ತಿಂಗಳ ತಾಳ್ಮೆಯಿಂದ ಏನು ಅನಾಹುತ ಆಗೋಗ್ಬಿಡಲ್ಲ ಈ ರಾಜ್ಯದಲ್ಲಿ, ಏನೂ ಅನಾಹುತ ಆಗಲ್ಲ. ಸ್ವೀಕಾರ ಮಾಡಿ. ಅದು ಡೆಡ್ಲೈನ್ ಹೇಳ್ತೀನಿ, ನಿಗದಿತ ದಿನಾಂಕನ. ಆಲ್ ರೈಟ್, ಲೆಟ್ಸ್ ಅದನ್ನು ಸ್ವಾಗತ ಮಾಡಿ. ಮುಖ್ಯಮಂತ್ರಿಗಳು ಬಹಳ ಉದಾರವಾಗಿ ಬೇಗ ಮಾಡಿದ್ದಾರಪ್ಪ, ಸುಗ್ರೀವಾಜ್ಞೆ ಮಾಡ್ತಾ ಇದ್ದಾರೆ ಅಂತಲೇ ತಗೊಳ್ಳೋಣ. ಆದರೆ 28 ಆದ ಮೇಲೆ ಅದು ಬರದೇ ಇದ್ದರೆ ಹೊಣೆ ಯಾರು ಅನ್ನೋದನ್ನು ಹೇಳಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಆರ್ ಚೀಫ್ ಮಿನಿಸ್ಟರ್ ಆರ್ ಇವನ್ ಪರಮೇಶ್ವರ್ ಹೇಳಬೇಕು. ನೀವು ಬರೀ ಸಂಬಳ ತೊಗೊಂಡ್ಬಿಟ್ಟು ತಿನ್ಕೊಂಡ್ಬಿಟ್ಟು ಕೂತೀರಿ. ಯಾವ್ಯಾವ ಕಾರ್ಪೊರೇಷನ್ ಆಫೀಸರ್ಗಳ ಮೇಲೆ ನೀವು ಅವಾಗ ಕೇಸ್ ಫಿಟ್ ಮಾಡ್ತೀರಿ ಅಂತ ಹೇಳಿ. ನನ್ನ ಪ್ರಕಾರ ಇದನ್ನು ಸ್ವೀಕಾರ ಮಾಡಬೇಕು. ಇದಾಗಬೇಕಿತ್ತು ಅಂತ ಬಯಸೋದೆ, ಆಗಲಿ. 28 ತಾರೀಕು ತಾನೇ, 2 ತಿಂಗಳಲ್ಲಿ ಏನಾದೀತು ಕಾಯೋಣ. ಏನಾದೀತು ನಂಬರ್ 1. ಎರಡನೇ ವಿಚಾರ, ಬೋರ್ಡನ್ನು ಬದಲಾಯಿಸುವಂದ ಕೂಡಲೇ ಬಹಳ ಕಡೆ ಅದಕ್ಕೆ ಒಂದಷ್ಟು ಸಮಯ ಬೇಕಾಗಿ ಬರ್ಬೋದು. ಅದೇನು ಪೇಪರಲ್ಲಿ ತೊಗೊಂಡ್ಬಿಟ್ಟು ಕೈಯಲ್ಲಿ ಹಿಂಗೆ ಬರೆದ್ಬಿಟ್ಟು ಅಂಟಿಸೋದಂಥ ಬೋರ್ಡ್ಗಳೇನಲ್ಲ ಅವುಗಳು. ಅವರ ಕಟ್ಟಡಗಳಿಗೆ ತಕ್ಕಂತೆ, ಲಕ್ಷಣಕ್ಕೆ ತಕ್ಕಂತೆ, ಅವರವರ ಸ್ಟೈಲು ಇದ್ರಿಗೆ ತಕ್ಕಂತೆ ಏನೇನೋ ಮಾಡ್ಕೋಬೇಕು. ಅವರು ಮಾಡ್ಕೊಳ್ಳೋಕೆ ಟೈಮ್ ಕೊಡಿ, ಆಗಲಿ, ತೊಂದರೆ ಇಲ್ಲ. ಆದರೆ ಜಾರಿಗೆ ಬರದಿದ್ದರೆ ಹೊಣೆ ಯಾರು ಅಂತ ಹೇಳಬೇಕು. ಬಟ್ ಈಗಿಲ್ಲ ಆಗ್ತಿರೋದು ಏನು ಅಂದರೆ, ಹಿಂಸೆ ಆಯಿತು ಅನ್ನೋದನ್ನೇ ಮುಂದಕ್ಕೆ ಇಟ್ಟುಕೊಂಡು ಕೆಲವು ಪ್ರಭೂತಿಗಳು, ಅದರಲ್ಲಿ ಯಾರೋ ಒಂದಷ್ಟು ಬ್ರ್ಯಾಂಡ್ ಗುರುಗಳಂತೆ, ಮುಂದೆ ಹೆಸರನ್ನು ಎತ್ತಿಕೊಂಡು ಹೇಳ್ತೀನಿ ಅದನ್ನು ಮುಂದಕ್ಕೆ ಹೋದಾಗ. ಇವತ್ತು ಇಲ್ಲಿಗೆ ನಿಲ್ಲಿಸ್ತೀವಿ, ನೀವು ರಾಜ್ಯದ್ರೋಹಿಗಳಾಗ್ತೀರಿ. ಬ್ರ್ಯಾಂಡ್ ಗುರುಗಳಂತೆ ಯಾರೋ ಕೆಲವರೆಲ್ಲ, ಇನ್ನು ಕೆಲವರು ಯಾರೋ ಖ್ಯಾತ ಉದ್ಯಮಿಗಳೋ ಅಥವಾ ಉದ್ಯಮದವರೋ ಏನೋ ಅಂತೆ. ಬ್ರ್ಯಾಂಡ್ ಬೆಂಗಳೂರಿಗೆ ತೊಂದರೆ ಆಗ್ಬಿಡಿ. ಯಾಕೆ? ಬೋರ್ಡು ಕನ್ನಡದ ವಿಚಾರ ಬಂದಾಗ ಬ್ರ್ಯಾಂಡ್ಗೆ ತೊಂದರೆ ಆಗಿಬಿಡ್ತು, ಇನ್ಕ್ಲೂಡಿಂಗ್ DCM ಅವರು. KG ಹಳ್ಳಿಲಿ ಬೆಂಕಿ ಹಾಕಿದಾಗ ಬ್ರ್ಯಾಂಡ್ಗೆ ತೊಂದರೆ ಆಗಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ ತೊಂದರೆ ಆಗಲಿಲ್ಲ ಅಲ್ಲ ಯಾರಿಗೂ. ಆಗ ಬ್ರ್ಯಾಂಡ್ಗೆ ಏನೂ ಆಗಲಿಲ್ಲ ಅಲ್ಲ. ಚರಂಡಿ ಒಳಗಡೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದವರು ಬಾಯಿ ತೆಕ್ಕೊಂಡು ಒಳಗೆ ಮುಳುಕೊಂಡು ಪಾಪ ಸತ್ತಾಗ ಬ್ರ್ಯಾಂಡ್ಗೆ ಆಗಲಿಲ್ಲ ಅಲ್ಲ, ಯಾರಿಗೂ ಆಗಿಲ್ಲ ಬ್ರ್ಯಾಂಡ್. ಮಳೆ, ಪುಟಾಣಿ ಮಳೆ ಬಂದಿದ್ದಕ್ಕೆ ಮುಳ್ಕೋತಾ ಇದ್ದಿದ್ದು ಬೆಂಗಳೂರು ಬಂದಾಗ ಬ್ರ್ಯಾಂಡ್ಗೆ ಏನೂ ಆಗಲಿಲ್ಲ. ಭಾಷೆದು ಬಂದುಬಿಟ್ರೆ ಮಾತ್ರ ಬ್ರ್ಯಾಂಡ್ಗೆ ಬಂದುಬಿಡುತ್ತಂತೆ. ಯಾವನ್ರಿ ಅವನು ಹೇಳೋನವನು? ಬೇಕಿದ್ರೆ ಇರು ಸಾಕಾರ ಖಾಲಿ ಮಾಡು ಅಂತ ಹೇಳ್ಬೇಕಿಂತ ಅವ್ರುಗಳಿಗೆ. ಇಲ್ಲಿ ಯಾರೂ ಹೇಳ್ತಿಲ್ಲ ನಿಮ್ಮ ಭಾಷೆಯನ್ನು ವಿರೋಧಿಸಬೇಕು ಅಂತ. ನಿಮ್ಮ ಭಾಷೆ ಇರಬಾರದು ಅಂತ ಇಲ್ಲಿ ಯಾರು ಬಯಸ್ತಾ ಇಲ್ಲ. ಇಲ್ಲಿ ಬಯಸಲು ಕೂಡದು, ಕನ್ನಡ ಜೊತೆ ಇರಲಿ ಅಂತ. ಅದರ ಜೊತೆಯಲ್ಲಿ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ಕೊಂಕನ್ನು ತೆಗೆಯೋನು ಇಲ್ಲಿರಕ್ಕೆ ಲಾಯಕ್ಕೂ ಅಲ್ಲ, ಯೋಗ್ಯನೂ ಅಲ್ಲ. ಅವನು ಇರು ಕೂಡ್ದವನು, ಹೋಗ್ಬೇಕು ಅವ್ನಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ. ಬೇಕಾದ್ರೆ ಅವನು ಪಾಕಿಸ್ತಾನಕ್ಕೆ ಹೋಗ್ಕೊಳ್ಳಿ, ಅಲ್ಲೇನು ಭಾಷೆಯಲ್ಲಿ ಮಾತಾಡ್ತಾನೆ ನೋಡಬಿಡ್ತೀನಿ ನಾನು. ಆಗ ಮಾತಾಡಲಿ ನೋಡೋಣ ಭಾಷೆಯಲ್ಲಿ ಹೋಗಿ.
ಇಲ್ಲಿ ಆಡ್ದಂಗೆಲ್ಲ ಆಗುತ್ತಾ? ಇಲ್ಲಿ ಆಡ್ದಂಗೆ ಆಡೋಕ್ಕೆ ಆಟಗಳನ್ನು ಬಾಲ ಬೆಳೆಸ್ಕೊಂಡು ಅಳ್ಳಾಡಿಸ್ತಾರೆ, ಮುಂದೆ ಬಂದು ನಿಂತ್ಕೊಂಡು ದೊಡ್ಡವರು ಅನ್ನಿಸ್ಕೊಂಡು. ಯಾರು ಹೇಳ್ತಿದ್ದಾರೆ ಇಂಗ್ಲೀಷಿನ ಕಿತ್ತಾಕಿ ಅಂತ ಹೇಳಬಾರ್ದು. ಹೌದು, ಯಾರಿಗೆ ಅರ್ಥ ಆಗುತ್ತೋ ಅದು. ಒಂದು ಕನ್ನಡ ಅರ್ಥ ಆಗದೆ ಹೌದು, ಅಷ್ಟೇ ಹೇಳ್ತಿರೋದು. ಅದನ್ನು ಯಾರು ಹೇಳ್ತಿದ್ದಾರೆ? ಅದನ್ನು ಒಂದು ವೇಳೆ ರಕ್ಷಣಾ ವೇದಿಕೆಯವ್ರು ಹೇಳಿದ್ರೆ ಸುಮ್ಮನೆ ಇರ್ರಪ್ಪ ನೀವು ಅಂತಲೇ ಹೇಳಬೇಕಾಗ, ಅವರು ಯಾರು ಅದನ್ನು ಹೇಳಬೇಕು. ಅದು ಬಿಟ್ಬಿಟ್ಟು ಬ್ರ್ಯಾಂಡು, ನಾನು ಗುರು, ನಾನು ಉದ್ಯಮಿ. ಯಾಕೆ ಈ ಗುರು ಆಗಿ ಇಲ್ಲಿರೋಕ್ಕೆ ಅಥವಾ ಉದ್ಯಮಿ ಆಗಿ ಇಲ್ಲಿರೋಕ್ಕೆ ನಿಮಗೆ ಬೇಕು, ಇದು ಬೇಕಿಲ್ವಾ? ಬೇಕಿದ್ರೆ ಖಾಲಿ ಮಾಡ್ಕೊಂಡು ಹೋಗು. ಯಾವನಿರುಂದವ್ ನಿನ್ನನ್ನು ಏನು ಕರೆದಿದ್ರ ಇಲ್ಲಿ? ಏನು ಅಳ್ತಿದ್ದೀವ ಇಲ್ಲಿ? ಭಾಳ ಹಿಂದೆ ಇದೇ ಸಿದ್ದರಾಮಯ್ಯನವರು ನಿಮ್ಮ ಮೇಲೆ ಇನ್ನೂ ಒಂದು ಕ್ಷಣದ ವಿಶ್ವಾಸ ಉಳ್ಕೊಂಡಿದೆ ನನಗೆ ಕನ್ನಡದ ವಿಚಾರದಲ್ಲಿ ಮಾತ್ರ, ಇವ್ರ ಮೇಲೆ, ಸಿದ್ದರಾಮಯ್ಯನವರು. ಹಾಂ, ಅನಂತಮೂರ್ತಿ ಮತ್ತು ಇನ್ನಿತರ ಎಲ್ಲರೂ ಸೇರಿ ಬ್ಯಾಂಗಳೂರನ್ನ ಬೆಂಗಳೂರು ಅಂತ ಮಾಡಬೇಕು ಅಂತಂದಾಗಲೂ ಹೀಗೆ ಮಾತಾಡಿದ್ರು. ಬ್ಯಾಂಗಳೂರು ಅದೆಲ್ಲ ಏನೇನೋ ಹೇಳಿದ್ರು ಅವಾಗ. ಬಟ್ ಮಾಡ್ಕೊಂಡು ಹೋದ್ರಿ, ಏನಾಗಲಿಲ್ವಲ್ಲ. ಅದಕ್ಕೆ ಅಡ್ಜಸ್ಟ್ ಆದರು. ಈ ಗುರು ಪರುಗಳಿಗೆಲ್ಲ ಹೆದರ್ಕೊಂಡು ಕೂರಕ್ಕಾಗಲ್ಲ ಇಲ್ಲಿ. ನಿಮ್ಮಂಥ ಗುರುಗಳನ್ನು ಭಾಳ ನೋಡ್ಬಿಟ್ಟಿರ್ತೀವಿ ನಾವೇ. ಇದು ಸಾಧ್ಯವಿಲ್ಲ, ಇದು ಜಾರಿಗೆ ಬರಬೇಕು. ಬಟ್ 2 ತಿಂಗಳ ಅವಧಿನ ಒಪ್ಕೋಬೇಕು, ಚೇಂಜ್ ಮಾಡ್ಕೊಳ್ಳೋಕೆ ಒಪ್ಕೋಬೇಕು. ಚೇಂಜ್ ಮಾಡೋಕ್ಕೆ ಟೈಮ್ ಕೊಡಿ, ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ವಿಕೋಪಕ್ಕೆ ಅಂತ. ರೈಟ್, ನೋಡೋಣ ಆವಾಗ. ಈ ಕೆಲವರು ಕೇಳ್ತಿದ್ರು ಸರ್ 50-50 ರೂಲ್ಸ್ ನಾವು ಆಲ್ರೆಡಿ ಫಾಲೋ ಮಾಡಿದ್ವಿ, ಮತ್ತೆ ಚೇಂಜ್ ಮಾಡಿ ಅಂದ್ರೆ ಇವ್ರು ಕೊಡ್ತಾರ ದುಡ್ಡು ಅಂತ. ಅದೇ ನನಗೆ ಗೊತ್ತಿಲ್ಲ, ಅದು ನೀವು ಸರ್ಕಾರ ಕೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಅದು ನನ್ನ ಪ್ರಕಾರದಲ್ಲಿ ಯಾವ ನಿಯಮ ಇದೆಯೋ ಅದನ್ನು ಜಾರಿಗೆ ತನ್ನಿ, ಅಷ್ಟೇ ನಾನು ಹೇಳೋದು. ಆಯಿತಾ? ಎರಡನೇದು, ಕನ್ನಡ ಚಳವಳಿಗಾರರು ಅಷ್ಟೇ. ನೀವು ಹೇಳ್ದಂಗೆ 50, 50, 60, 50ರಲ್ಲಿ ತುಂಬ ಚೌಕಾಸಿ ಮಾಡೋಕ್ಕೆ ಹೋಗೋದು ಬೇಕಿಲ್ಲ. ನಾವು ಆ ಚೌಕಾಸಿ ಬೇಕಿಲ್ಲ ನಮಗೆ. ಫಾಲೋ ಮಾಡಿದಾರಲ್ಲ, ಟೇಪ್ ಹಿಡ್ಕೊಂಡು ಕರೆಕ್ಟಾಗಿ 10 ಅಡಿ ಬೋರ್ಡ್ ಅಲ್ವಾ, 6 ಅಡಿ ಇದೆಯಾ? 60 ಆಯ್ತು, ಕರೆಕ್ಟ್. ಇನ್ನು 4 ಅಡಿ ಇದು ಬಂತಾ? ಓಕೆ, ಸರಿ ಆಯ್ತಪ್ಪ. ಇದು ನಮಗೆ ಅದು ಬೇಕಿಲ್ಲ. ಆ ಚೌಕಾಸಿ ವ್ಯಾಪಾರಕ್ಕೆ ನಾವು ಇಳಿಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವ್ರು ಕೇಳ್ದಂಗೆ 50-50 ಅಂತಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಿಡಿ, ಮಾಡ್ಕೊಂಡು ಹೋಗಲಿ, ರೆಸ್ಪೆಕ್ಟ್ ಮಾಡೋಣ. ಯಾಕೆಂದರೆ ಅದಕ್ಕೆ ಅದನ್ನು ನಾನು 50-50 60-40 ಮಾಡಬೇಕು ಅಂದರೆ ನನಗೊಂದು 10 ಲಕ್ಷ ಖರ್ಚಾಗತ್ತಿದ್ರೆ ಬಿಟ್ಟು ನೋಡೋಣ, ಹೊಸ ಬೋರ್ಡ್ ಮಾಡ್ಸಪ್ಪ ನೆಕ್ಸ್ಟ್ ಟೈಮು ಅಂತ. ಅದೇನೋ ಒಂದು ಅದಕ್ಕೆ ಓಕೆ. ಇದು ಕನ್ನಡಿಗರ ಹೃದಯ ವೈಶಾಲ್ಯತೆ ಆಗತ್ತೆ. ಬೇರೆ ರಾಜ್ಯಗಳಲ್ಲಿ ವ್ಯಾಂಡಲ್ಸು ಕರೀತಾ ಇರೋದು ಕೆಲವರು, ಭಾಳ ಜನ ದಿಲ್ಲಿಲಿ ಕೂತ್ಕೊಂಡು. ಯಾವ ವ್ಯಾಂಡಲ್ಲು? ತಾಕತ್ತಿದ್ರೆ ಈ ವ್ಯಾಂಡಲ್ಸ್ ಅಂತ ತಮಿಳಿನ ವಿಚಾರದಲ್ಲಿ ಬಂದಾಗ ತಮಿಳ್ನಾಡಿಗೆ ಬಳಸಿ ನೋಡೋಣ ನೀವು ಪದಗಳನ್ನು. ಧೈರ್ಯ ಇದ್ದರೆ ನಿಮ್ಗಳಿಗೆ ಬಳಸಿ. ಮರಾಠಿ ವಿಚಾರದಲ್ಲಿ ಬಂದಾಗ ಈ ವ್ಯಾಂಡಲ್ಸ್ ಅನ್ನೋ ಪದಗಳನ್ನು ನೀವುಗಳು ಬಳಸಿ ನೋಡೋಣ, ನಿಮಗೆ ತಾಕತ್ತಿದ್ರೆ ನಿಮ್ಗಳಿಗೆ. ಒಳ್ಳೆ ಕಥೆ ಆಯ್ತಿದು. ನಮ್ಮ ಭಾಷೆಯನ್ನು ಕೇಳೋದು, ಕರ್ಕೊಳ್ಳಿ ವ್ಯಾಂಡಲ್ಸ್ ಅಂತ. ಸೋ ವಾಟ್? ಏನಾಯ್ತೀಗ? ಏನಾಯ್ತು ಕರೆದ್ರೆ? ನಮ್ಮ ಭಾಷೆ ಉಳಿಬೇಕಷ್ಟೇ. ಇದನ್ನು ವಿಪರೀತಕ್ಕೆ ಎತ್ಕೊಂಡು ಹೋಗೋದನ್ನು ಬಿಟ್ಟು ಇಲ್ಲಿಗೆ ಮುಗಿಸ್ಕೊಂಡ್ರೆ ಒಳ್ಳೆಯದು. ಇಲ್ದಿದ್ರೆ ಈ ಈ ಶಿಕ್ಷೆ ಅನುಭವಿಸ್ಬೇಕಾಗ್ತಾ ಹೋಗುತ್ತೆ ಮುಂದಕ್ಕೆ. ಆಗಾಗುವ ನಷ್ಟಗಳಿಗೆ ಈ ಯಾವ ಉಡಾಪೆ ಗಿರಾಕಿಗಳು, ಗುರುಗಳು, ಗ್ರೇಟ್, ನಾನು ಉದ್ಯಮಿ ಅಂತ ಹೇಳ್ಕೊಳ್ಳೋರು, ರಾಜಕಾರಣಿಗಳು ಬರಲ್ಲ. ನಿಮಗೆ ಹೇಳಿದ್ದೀನಿ ನಾನು, ಯಾರೂ ಬರಲ್ಲ ನಿಮ್ಮ ರಕ್ಷಣೆಗೆ. ಅದಕ್ಕೆ ಅಷ್ಟೇ ಆಗೋದಿದು. ನೋಡೋಣ ಈಗೇನು ಮಾಡ್ತಾರೆ ಅಂತ ಮುಂದಕ್ಕೆ. ಹೌದಲ್ಲ? ಹಾಂ ಸರ್. ಹಾಂ, ಭಾಷೆ ಬಗ್ಗೆ ಯಾಕೆ ಅದನ್ನೆಲ್ಲ ಹೇಳಿದೆ ಅಂತಂದರೆ ಇಷ್ಟೊತ್ತುವೆ. ಹಾಂ ಸರ್, ಆಯಿತು, ಮುಂದಕ್ಕೆ ಹೋಗೋಣ, ಆಮೇಲೆ ನೋಡ ಬೇಕಾರೆ. ಕನ್ನಡಪರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎನ್ನುತ್ತಲೇ ರಾಜ್ಯ ಸರ್ಕಾರ ಕನ್ನಡಪರ ಹೋರಾಟಗಾರರ ವಿರುದ್ಧ ಕಾನೂನಿನ ಅಸ್ತ್ರವನ್ನು ಪ್ರಯೋಗಿಸಿದೆ. ಈ ಸಂಬಂಧಿತವಾಗಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಮಾತನಾಡಿದರು. ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡುವ ಮೂಲಕವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದಿತ್ತು, ಇದು ತಪ್ಪು ಅಂತ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ಲೋಕಸಭಾ ಚುನಾವಣೆ ಬರಲಿ, ಅದಕ್ಕೂ ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಬೇಕಲ್ವಾ? ಕಾನೂನು ಪಾಲನೆ ಮಾಡಬೇಕೋ ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೋ ಬೇಡ? ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಕ್ಕೆ ಕೆಲಸ. ನಮಗೆ ಕನ್ನಡ ಉಳಿಸ್ಬೇಕು, ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ. ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. 60% ಬೋರ್ಡ್ ಹಾಕ್ಬೇಕಾ, ಕನ್ನಡ ಬರಬೇಕು, ಅದಕ್ಕೂ ಒಂದು ಮಿತಿ ಇದೆ. ಕಡ್ಡಾಯ ಮಾಡೋಣ, ಅದಕ್ಕೆ ಏನು ಬೇಕು ಅಂತ ನೋಟಿಸ್ ಕೊಡೋಣ, ಎಲ್ಲ ಮಾಡೋಣ. ಹಂಗಂತ ನೀನು ಹೋಗಿ ಕಾನೂನನ್ನ ಕೈ ತೆಗೆದುಕೊಳ್ಳಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ನಾರಾಯಣಗೌಡ್ರಿಗೆ ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗೋದನ್ನ ನೋಡಿಕೊಂಡು ಪೊಲೀಸ್ನವರು
ಸುಮ್ಮನೆ ಕೂರಬೇಕು ಅಂದರೆ ಅದು ಆಗೋದಿಲ್ಲ. ಯಾರೂ ಯಾರ ಪರವಾಗಿ ಇರೋದಿಲ್ಲ. ಕಾನೂನನ್ನು ರಕ್ಷಣೆ ಮಾಡೋದಷ್ಟೇ ನಮ್ಮ ಕೆಲಸ. ಅದನ್ನು ಮಾಡಿದ್ದಾರೆ. ನಾವು ಭಾಳ ಪಾಠ ಕಲ್ತಿದ್ವಿ. ಯಾರು ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಇವತ್ತು ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದಾಗಬೇಕಿತ್ತು. ಇವತ್ತು ಸರ್ಕಾರ ಆಡಳಿತ ಇರಬೇಕಾದ್ರೆ ಈ ರೀತಿ ಸುಮ್ಮನೆ ಡಾಕ್ಟ್ರೆ ಕಂಡಿದ್ದೀನಿ ನಿಮ್ಮ ಭಾಷಣನ ನಾನುವೇ. ಯಾಕೆ ಸರ್? ಇಷ್ಟು ವರ್ಷ ಕೇಳಿದ್ದಕ್ಕೆ ಏನು ಕತೆ ಕಾಯ್ತಾ ಇದ್ರ? ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ 50-50 ಜಾರಿಗೆ ತರಕ್ಕಾಗದೇ ಇದ್ದವ್ರು, ಯೋಗ್ಯತೆ ಇಲ್ಲದೆ ಇದ್ದವರು ಕೂತ್ಕೊಳ್ರಿ. ಸುಮ್ಮನೆ ನಾವು ನೋಡಿದ್ದೀವಿ ನಿಮ್ಮ ಭಾಷಣಗಳು. ಹೇಳಬೇಕಿತ್ತು. ಈಗ ಬಂದು ನಿಂತ್ಕೊಂಡು ಅಪೋಸಿಷನಲ್ಲಿ ಭಾಷಣ ಬಿಗಿತಾರೆ. ಸುಮ್ಮನೆ ಯಾಕ್ರಿ ಜಾರಿಗೆ ತರಲಿಲ್ಲ ನೀವು? ಯು ಟೇಕ್ ಹಂಗಾರೆ ಜವಾಬ್ದಾರಿ ತೊಗೊಳ್ಳಿ. ಹಂಗಾರೆ ನೀವೇ ಕನ್ನಡ ದ್ರೋಹಿ ಅಂತ. ಪರವಾಗಿಲ್ಲ. ಇವತ್ತಿದಾಗ್ತಾನೆ ಹಾಂ, ಈಗ ಬಂದು ಭಾಷಣ ಬಿಗಿತಾರೆ. ಸರ್ಕಾರವನ್ನು ಕೇಳುವಂತಾಗಬೇಕಿತ್ತು, ಮಾಡಬೇಕಾಗಿತ್ತು ಅಂತ. ಯಾರು ಹೇಳ್ತಾ ಇದ್ದೀರಿ ಈ ಪಾಠ ಬಂದು? ಈ ಒಂದು ಸರ್ಕಾರನೂ ನೀವಾದರೂ ಮಾಡಬೇಕಿತ್ತಲ್ಲ. ಯಾರು ಕಾನೂನು ಕೈಗೆತ್ತಿರೋದು? ಹೌದು, ಎಲ್ಲವನಿಗೂ ಗೊತ್ತು. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಹೇಳ್ದಂಗೆ ಸರ್ಕಾರದ ಆಸ್ತಿ ಅಲ್ಲ, ಯಾರದ್ದೇ ಸಾರ್ವಜನಿಕರ ಆಸ್ತಿನ ಅಷ್ಟಾದರೂ ಸರ್ಕಾರ ಸುಮ್ಮನೆ ಕೂರಕ್ಕಾಗಲ್ಲ. ಬರೀ ಸರ್ಕಾರದ್ದಲ್ಲ, ಖಾಸಗಿ ಆಸ್ತಿಯ ರಕ್ಷಣೆಯೂ ಸರ್ಕಾರದ್ದೇ. ಆ ಅರಿವು ನಮಗೂ ಇರಬೇಕು. ಆದರೆ ಒಂದು ಹಂತ ದಾಟಿದಾಗ ಈ ರೀತಿಯ ಘಟನೆಗಳು ಹೇಗೆ ನಡೆಯುತ್ತಿವೆ ಅನ್ನೋ ಅರಿವು ನಿಮಗಿದೆ ತಾನೆ. ಇದಕ್ಕೆ ತಂದಿದ್ಯಾರು? ನೀವೇ ತಂದಿರೋದು ಈ ಪರಿಸ್ಥಿತಿ. ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀವೇ ತಂದಿರೋದು ಈ ಪರಿಸ್ಥಿತಿ. ಇನ್ನು ನಿಯಮ ಇದ್ದರೂ ಕಾಲಹರಣ. ಒಂದು 4 ಕೇಸ್ ಕೊಡೋಣ, ಬೇಕಾರೆ ತೋರಿಸೋಣ. ಕರೋನಾ ರೂಲ್ಸ್ದು ಬ್ರೇಕ್ ಮಾಡಿದ್ವಿ, ನೀವು ರ್ಯಾಲಿ ಮಾಡಿದ್ರಲ್ಲಪ್ಪ ಎಲ್ಲರೂ. ಯಾರ್ಯಾರ ಮೇಲೆ ಏನೇನಾಯ್ತು ಅವಾಗ ನೀವು ಇಲ್ಲಿ ಹೇಳಿರೋ ಪ್ರಕಾರದಲ್ಲಿ ಅಡಚಣೆ ಆಗಲಿಲ್ವಾ? ಪೊಲೀಸರ ಕರ್ತವ್ಯಕ್ಕಾಗಲಿ, ಸಾರ್ವಜನಿಕರಿಗೆ ಅಡಚಣೆ ಆಗಲಿ ಎಲ್ಲ ಆಗಲಿಲ್ವಾ? ಆವಾಗ ಹೋರಾಟ ಅಂದಮೇಲೆ ಇದೆಲ್ಲ ಆಗಲಿಲ್ವಾ ಡಿ ಕೆ ಸಾಹೇಬ್ರೆ? ಈಗ ಹೇಳ್ತಾ ಇದ್ದೀರಲ್ಲ. ಅದಾದ ಗಲಭೆ ಹತ್ಕೊಂಡು ಉರಿತಪ್ಪ DJ ಹಳ್ಳಿನಲ್ಲಿ, 4 ಸತ್ರು ಪೊಲೀಸ್ನವ್ರ ಮೇಲೇ. ಅದೇ ಕೇಸ್ಗಳನ್ನ ವಾಪಸ್ ತೊಗೊಳ್ಳಿಂದ್ರಿ ಅಮಾಯಕರಲ್ಲಿ. ಅಮಾಯಕರು ಅನ್ನೋ ಪದ ಬಳಸ್ಕೊಂಡ್ರಿ ಆಗ ನೀವು. ನಾವು ಹೇಳಿದ್ದು ಅಮಾಯಕರದ್ರಿ, ನಾವೇನು ಅವ್ರದ್ದು ಹೇಳಿದ್ದೀವಾ ಅಂತಂದ್ರಿ. ಹಂಗಾರೆ ಈಗ ಇಲ್ಲಿ ನಾರಾಯಣಗೌಡ ಮೇಲೆ ಸಿಕ್ಕಿದಿರಲ್ಲ, ನಿಮ್ಮ ಹತ್ರ ಏನಿದೆ? ಹೀಗೆ ಮಾಡಿದ್ರು, ಪ್ರತಿಭಟನೆ ಲೀಡ್ ಮಾಡಿದ್ದೆ ತಪ್ಪು ಅಂತ. ಹಂಗಾರೆ ಹುಬ್ಬಳ್ಳಿ ಗಲಾಟೆ, ಯಾವುದೋ PFI SDPI ಬ್ಯಾನ್ಗೆ ಆಗ್ರಹಿಸಿಕೊಂಡು ಹಿಂದೂ ಕಾರ್ಯಕರ್ತರ ಸರಣಿ ಹತ್ಯೆ ಆರೋಪ ಮಾಡಿ ಅರಗ ಜ್ಞಾನೇಂದ್ರ ಅವತ್ತಿನ ಹೋಮ್ ಮಿನಿಸ್ಟರ್ ಮನೆ ಮೇಲೆ ದಾಳಿ, ಇವೆಲ್ಲ ನಡೆದಾಗಿಲ್ಲ ನಿಮಗೆ. ಇದು ಮಾತ್ರ ಕಾಣುತ್ತೆ ನಿಮಗೆ. ಅವ್ರ ಅವಧಿಯಲ್ಲಿ ಅವರು ಕೇಸ್ ವಾಪಸ್. ಹಾಂ, ಯಾಕಾಗಬಾರ್ದು? ಶಿವಕುಮಾರ್ ಒಂದ್ಸರಿ ಹೇಳಿದ್ರಲ್ಲ, ನಮ್ಮ ಹುಡುಗರುಗಳು ಮಾಡಿದ ಕೆಲಸಕ್ಕೆ ಕೇಸ್ ಹಾಕ್ಕೊಂಡಿದ್ದಾರೆ, ಈಗಲೂ ಅಲಿತಾ ಇದ್ದಾರೆ ಅಂತ. ಅವ್ರನ್ನ ರಾಜಕಾರಣ ಮಾಡಿದ್ರು, ಅಥವಾ ಅವ್ರು ರೈಡ್ ಆದಾಗಲೋ ಅಥವಾ ಒಂದು ರ್ಯಾಲಿ ಆಯ್ತು, ಯಾವುದೋ ಒಂದು ಗಲಾಟೆನಲ್ಲಿ ಹೇಳಿದ್ರಿ ಅಲ್ಲಪ್ಪ. ನೀವು ಪ್ರೊಟೆಸ್ಟ್ ಮಾಡೋಕ್ಕೆ ರೈಡ್ ಆದಾಗ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂದೆ ಹೋಗಿ ಧರ್ನಾ ಮಾಡಿದ್ರಿ, ಅದು ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿ ಮಾಡಿದ್ದಲ್ವಾ ಅದು? ಹಾಗಾದ್ರೆ ನಿಮ್ಗೆ ಅರಿವಿರಲಿಲ್ವಾ ನಿಮಗೆ? ಅದರಲ್ಲಿ ನಾಡಿನ ಹಿತ ಇತ್ತು. ಯಾಕೆ ಇವೆಲ್ಲ ಹೊಡಿತೀರಿ ಸುಮ್ಮನೆ ಬುರುಡೆನ? ಬೇಡ. ಅದರ ಬದಲು ಜಾರಿಗೆ ತನ್ನಿ. ಆಲ್ರೈಟ್, ಈಗ 2 ತಿಂಗಳು ಟೈಮ್ ತೊಗೊಂಡಿದ್ದೀರಿ, ಆ 2 ತಿಂಗಳಲ್ಲಿ ಜಾರಿಗೆ ತನ್ನಿ. ಯಾಕೆ 2 ತಿಂಗಳಿಗೆ ಅದಾಗಬೇಕು ಅಂದರೆ ಅದು ಮಾಯಾ ಮಂತ್ರ ಅಲ್ಲ, ನಾಳೆ ಬೆಳಗ್ಗೆ ಚೇಂಜ್ ಮಾಡಿಬಿಡೋಕ್ಕೆ. ಅದಕ್ಕೊಂದು ಟೈಮ್ ಕೊಡಬೇಕು. ಟೈಮ್ ಬೇಕು ಅದಕ್ಕೆ, ಯಾರಿಗೇ ಆದರೂ ಬೇಕು ಅದಕ್ಕೆ ಟೈಮ್. ವ್ಯಾಪಾರಿಗಳಿಗಾದರೂ ಬೇಕು, ಇನ್ನೊಬ್ರಿಗಾದರೂ ಬೇಕು, ಮತ್ತೊಬ್ಬರಿಗಾದರೂ ಬೇಕು. ಎಲ್ಲ ಮನುಷ್ಯರೇ. ಅದನ್ನು ಕೆಲಸ ಮಾಡೋರನ್ನ ಇದ್ದಕ್ಕಿದ್ದಂತೆ ಬೆಂಗಳೂರಲ್ಲಿರೋ ಬೋರ್ಡ್ ಎಲ್ಲ ಚೇಂಜ್ ಮಾಡಿದರೆ ಮಾಡೋರಾದರೂ ಬೇಕಲ್ಲ, ಅದನ್ನು ಮಾಡಿಕೊಡೋರಾದರೂ ಬೇಕಲ್ಲ. ಆದರೂ ಸರ್ ಇಂಥದ್ದೊಂದು ರೂಲ್ ಇದೆ ಅಂತ ಅಂದಾಗ ಫಾಲೋ ಮಾಡಲ್ಲ ಅಂತ ಕೇಳದಿರುವವರೆಗೂ ಈ ದೇಶದಲ್ಲಿ ಯಾವುದೂ ರೂಲೇ ಅಲ್ಲ. ಎಚ್ಚರಿಸಬೇಕು, ಕೇಳಬೇಕು, ಆಗ ರೂಲು ಇವರಿಗೆ. ಅಲ್ಲಿವರೆಗೂ ಯಾವುದು ರೂಲೇ ಅಲ್ಲ ಅವರುಗಳಿಗೆ. ಆಯಿತು ಮಾಡಿ. ಇಷ್ಟೆಲ್ಲದರ ಮಧ್ಯೆ ರಾಜ್ಯ ಸರ್ಕಾರ ಕೊನೆಗೂ ನಾಮಫಲಕದಲ್ಲಿ 60-40% ಅನುಪಾತದಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಬಳಸಬೇಕು ಅನ್ನುವಂತಹ ನಿಯಮ ಜಾರಿಗೆ ತರ್ತೀವಿ ಅಂತ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ನಿರ್ಧಾರ ಮಾಡಿದೆ. ಫೆಬ್ರವರಿ 28ರ ಗಡುವನ್ನು ಕೂಡ ಕೊಡಲಾಗಿದೆ. ಇನ್ ಕೇಸ್ ಯಾರಾದರೂ ಮಾಡಲಿಲ್ಲ ಅಂದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ, CT ರವಿನೂ ಮಾತಾಡಿದಾರಾ? ಆಯ್ತು, ನೋಡೋಣ ಏನು ಅಂತ. ಇದೇ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದೀವಿ. ಈ ಆಕ್ಟ್ ನಲ್ಲಿ ಏನ್ ಮಾಡಿದ್ದಾರೆ 50-50 ಅಂತ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಹಿಂದೆ ಇದ್ದಂತ ಸರ್ಕ್ಯುಲರ್ ರೀತಿನೇ 60-40 ಇರಬೇಕು. ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ
ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ಸ್ಥಳಗಳು ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು, ಎಲ್ಲವೂ ಕೂಡ ಫೆಬ್ರವರಿ 28 ಒಳಗಡೆ ಇದನ್ನ ಈ ಆಕ್ಟ್ ಫಾಲೋ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಇದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇನ್ಯಾವುದೇ ಭಾಷೆಯನ್ನು ಬಳಸಿದರೆ ತಪ್ಪಲ್ಲ. ಆದರೆ ಅಗ್ರಗಣ್ಯ ಸ್ಥಾನ ಅದು ಕನ್ನಡಕ್ಕೆ ಇರಬೇಕು. ಕರ್ನಾಟಕ ಮತ್ತು ಕರ್ನಾಟಕದ ಹೊರಗಿರುವವರ ಅವರಿಗೆ ಆತಂಕ ಎದುರಾಗ ಕಂಗ್ರ್ಯಾಚುಲೇಷನ್, ನಿಮ್ಗೊಂದು ಶುಭಾಶಯ ಹೇಳಲೇಬೇಕು ಹೊಸ ವರ್ಷದ ಮೊದಲು. ನಾನು ಏನಂತ ಸರ್? ಟಿ ರವಿ ಅವರಿಗೆ ಯಾಕೆ ಸರ್? ಯಾಕೆ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಹಿಂದಿ ವಿಚಾರ ಬಂದರೆ ಹಂಗೆ ತಿರುಗಿ ಹೊಡಿತಿದ್ರಿ. ಈಗಲೂ ಹೇಳ್ತೀನಿ ನಾನು ಅದನ್ನು. ಹಾಂ ಸರ್, ನಾವು ಯಾಕೆ ಕಲಿಬೇಕು? ಹಾಂ. ಎರಡನೇದು, ಸಿದ್ದರಾಮಯ್ಯನವ್ರು ಹೇಳಿದ್ದೇ ನಿಜ ಆದರೆ ಬಿ ಜೆ ಪಿನವ್ರು ಯಾರು ಉತ್ತರ ಕೊಡಿ. ಹಳೇ ಇದ್ದಿದ್ದ 60, 40, 50, 50ಕ್ಕೆ ಯಾಕೆ ಚೇಂಜ್ ಮಾಡಿದ್ರಿ ನೀವು? ಯಾರೊಬ್ಬರು ಉತ್ತರ ಕೊಡಿ ಬಿ ಜೆ ಪಿಯವರು ಅದಕ್ಕೆ. ಈಗ ಬಂದು ಬೂಸಿ ಬಿಡ್ತೀರಾ ಪ್ರೊಟೆಸ್ಟು ಅಂದಾಗ. ಆವಾಗ ಏನು ಮಾಡ್ತಿದ್ರಿ? ಮೈಗೆ ಎಣ್ಣೆ ಹಾಕೊಂಡು ಓಡಾಡ್ತಿದ್ರಲ್ಲ. ಯಾರಿಗೂ ಹೇಳ್ತಾರೆ ಸುಮ್ಮನೆ ಬಂದು. ಪ್ರಹ್ಲಾದ್ ಜೋಶಿಯವರು ಹೇಳಿದ್ದಾರೆ ಟ್ವೀಟಲ್ಲಿ, ನಾಮಫಲಕಗಳು ಎಲ್ಲರೂ ಓದುವಂತಿರಬೇಕು. ಕರೆಕ್ಟು. ಎಲ್ರಿಗೂ ಇಂಗ್ಲೀಷ್ನಲ್ಲಿ ಓದೋಕ್ಕಾಗಲ್ಲ. ಭಾಳ ಕರೆಕ್ಟು. ಇಂಗ್ಲೀಷು ಅಥವಾ ಹಿಂದಿ ಜೊತೆಗೆ ಕನ್ನಡದಲ್ಲಿ ನಾಮಪತ್ರ ಇದೆ. ಹಿಂದಿ ಪಂದಿ ಬೇಕಿಲ್ಲ, ಮತ್ತೆ ಸೇರಿಸ್ಬೇಡಿ ತಂದಿಲ್ಲಿ ಜೋಶಿಯವರು. ಹಿಂದಿ ಪಂದಿ ಎಲ್ಲ ಸೇರಿಸ್ಬೇಡಿ ಇಲ್ಲ ಮಾತ್ರ. ಹಿಂದಿ ಪಂದಿ ಅವೆಲ್ಲ ನಮ್ಮ ಹತ್ರ ಬೇಕಿಲ್ಲ, ನಮಗೆ ಬೇಕಾಗಿಲ್ಲ ಹಿಂದಿ. ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ. ನೀವು ನರೇಂದ್ರ ಮೋದಿ ಅವ್ರ ಜೊತೆ ವ್ಯವಹಾರ ಮಂತ್ರಿ ಆಗಿದ್ದೀರಿ, ಅಲ್ಲಿ ಕೆಲಸ ಮಾಡಬೇಕು, ನೀವು ಇಟ್ಕೊಳ್ಳಿ ಬೇಕಾದ್ರೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮಗೆ ಹೇಳಬೇಡಿ ಬಂದಿಲ್ಲಿ. ಮತ್ತೆ ಅದರಲ್ಲೂ ಒಂದು ಮೆಲ್ಲಿಗೆ ಅಡ್ಜಸ್ಟ್ ಮಾಡಿ ಹಿಂದಿ ತಳ್ಳಕ್ಕೆ ಟ್ರೈ ಮಾಡಬೇಡಿ ಇಲ್ಲಿ ನೀವು. ಬೇಡ ನಮಗೆ ಹಿಂದಿ. ಇಂಗ್ಲೀಷ್ನಲ್ಲಿರಬೇಕು, ಕನ್ನಡದಲ್ಲಿರಬೇಕು, ಇದ್ಕೊಳ್ಳಿ. ಆಮೇಲೆ ಯಾರು ಅಳವಡಿಸಿಲ್ವೋ ಈ ಕನ್ನಡ ನಾಮಫಲಕನ ಅವ್ರು ತರಾಟೆಗೆ ತೊಗೊಂಡಿದ್ದಾರೆ, ಅದಕ್ಕೆ ವೆಲ್ಕಮ್, ನಿಮಗೆ ಕಂಗ್ರ್ಯಾಚುಲೇಷನ್, ನಾವು ವೆಲ್ ಡನ್ ಅಂತೀವಿ. ಯಾಕಂದರೆ ನೀವು ಬಿ ಜೆ ಪಿನಲ್ಲಿ ಒಬ್ಬರಾದ್ರು ಖಂಡಿಸಿದಿರಲ್ಲಪ್ಪ ಯಪ್ಪ, ಥ್ಯಾಂಕ್ ಯು. ಯಾಕಂದರೆ ಇವರಿಗೆ ರವಿ ಅವ್ರಿಗೆ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ನೀವು ಅದನ್ನು ಖಂಡಿಸಿದ್ದೀರಿ, ಹಂಗಾಗಿ ನಿಮ್ಗೆ ಅದಕ್ಕೆ ನಾವು ಅಭಿನಂದನೆಗೆ ನೀವು ಅರ್ಹರು ಅಂತ ಭಾಳ ನಮ್ರತೆಯಿಂದ ಹೇಳ್ತೀವಿ. ಜಾರಿಗೆ ನೀವು ತರಲಿಲ್ವಲ್ಲ ಅನ್ನೋ ವಿಷಯದಲ್ಲಿ ಹಾಗಿದ್ರೆ ಕನ್ನಡದ ವಿಚಾರದಲ್ಲಿ ಲೆಕ್ಕಪಕ್ಕ ಇಲ್ಲ, ಹಿಂದಿ ಪಂದಿನಲ್ಲೇ ನಡ್ಕೊಂಡು ಹೋಗುತ್ತೆ ಅಥವಾ ಇನ್ಯಾವುದೋ ಭಾಷೆಯಲ್ಲಿ ನಡ್ಕೊಂಡು ಹೋಗುತ್ತೆ. ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗೆಲ್ಲ 4 ಕಾಲು ವಾಕ್ಯ ಯಾಕ್ರಿ ಮಾತಾಡ್ತಾರೆ? ಯಾಕೆ ಮಾತಾಡ್ತಾರವರು? ಏನು ನಮೂಗಿಗೆ ತುಪ್ಪಾಕಂಗಾರೆ ಯಾಕೆ ಮಾತಾಡ್ತಾರವ್ರು ಹಂಗಾರೆ ಕನ್ನಡದಲ್ಲಿ? ಅದು ಹೇಳಿ ಯಾರು ಒಬ್ರು ನನಗೆ. ಹಿಂದಿನಲ್ಲೇ ಮಾತಾಡ್ಕೊಂಡು ಹೋಗ್ಲಿ, ಇದಲ್ಲ. ಗುಜರಾತ್ನಿಂದ ಬಂದಿರೋ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿರುವ ಅವರಿಗೆ ಪ್ರಾದೇಶಿಕ ಭಾಷೆಯ ಅರಿವು ಅವ್ರಿಗೂ ಇದೇ ಇರಬೇಕು. ಗುಜರಾತ್ನಲ್ಲಿ ಹಿಂದಿ ಅಲ್ಲ, ಹಿಂದಿ ಅವ್ರು ಕಲ್ತಿರ್ಬೋದು. ಗುಜರಾತಿ ಮುಂದೆ ಹಿಂದಿ ಸಾರ್ವಭೌಮತೆ ತೋರಿಸಿ ನೋಡೋಣ ಯಾರು ಒಬ್ಬರು. ಮರಾಠಿ ಮುಂದೆ ಹಿಂದಿ ತೋರ್ಸಕ್ಕೋಗಿ ನೋಡೋಣ, ತಮಿಳು ಮುಂದೆ ತೋರ್ಸಕ್ಕೋಗಿ ನೋಡೋಣ, ಕೇರಳದಲ್ಲಿ ಮಲಯಾಳದ ಮುಂದೆ ತೋರ್ಸಕ್ಕೋಗಿ ನೋಡೋಣ. ಏನು ಕನ್ನಡ ಬಂದ ತಕ್ಷಣ ಇನ್ನು ಪುಕ್ಕಟ್ಟೆ ಇದ್ದೀವಿ ಇಲ್ಲಿ, ಮೈ ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡಿದ್ದೀವಿ, ಬೆತ್ತಲಾಗಿ ಹೊಡೆಸ್ಕೊಳಕ್ಕೆ ನಿಮ್ಮ ಹತ್ರ. ಇದೆಲ್ಲ ಬೇರೆ ಬೇರೆ ಇದನ್ನು ವ್ಯಾಖ್ಯಾನಗಳಿಗೆ ಎಳೆಯೋದು ಅವಶ್ಯಕತೆ ಇಲ್ಲ ಅನಿಸತ್ತೆ. ನಿಯಮ ಏನನ್ನು ತಂದಿದ್ದೀರಿ ಅದನ್ನು 2 ತಿಂಗಳಲ್ಲಿ ಜಾರಿ ಮಾಡಿ. ಅಲ್ಲಿವರೆಗೂ ಅವ್ರುಗಳಿಗೆ ಟೈಮ್ ಕೊಡಬೇಕು, ನೀವು ಕೊಡಿ. ಮತ್ತು ಕನ್ನಡದ ಹೋರಾಟಗಾರರು, ನಾವು ಕೇಳಿಬಿಟ್ವಿ ಸರ್ಕಾರ ಮಾಡೋ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ಈಗ ಕಬ್ಬಣ ಕಾದಿರ್ಬೋದು, ಬಡಿದು ಬಿಡೋಣ ಇನ್ನೊಂದಷ್ಟು ಅಂತ ಬಡಿಯೋಕ್ಕೆ ಹೋಗಬೇಡಿ. ಈಗ ಆಯಿತು, ಆ ಸಮಯ ಕೊಡಬೇಕು, ಕೊಡಿ. ಆದರೆ ಹೇಗೆ ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾಗದ ಬರೆದಿದ್ರೋ ಅಥವಾ ರೆಕಮೆಂಡ್ ಮಾಡಿದ್ರೋ, ಆ ಥರ ಇಲ್ಲೂವೇ ಯಾರ್ಯಾರನ್ನು ಕರ್ಕೊಂಡು ಹೋಗಿದ್ದೀರಿ ಅವ್ರನ್ನ ವಾಪಸ್ ಕಳಿಸಿ, ಅಷ್ಟೇ.